ಇಂಥ ಒಂದು ಚುನಾವಣೆಯ ಸಂದರ್ಭದಲ್ಲಿ ಆಗುವಂತದ್ದು ಸಹಜ, ಇಲ್ಲ ಅಂತ ಏನಿಲ್ಲ. ಈಗ ನಮ್ಮ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ, ಅವ್ರ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ. ಅಲ್ಟಿಮೇಟ್ಲಿ ಟೈಮ್ ಬಂದ್ ಆಗೋಗಿದೆ. ಇವತ್ತು ಜನ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮತದಾರ ಬಂಧುಗಳು. 23ನೇ ತಾರೀಕು ಫಲಿತಾಂಶ ಬರುತ್ತಲ್ಲ, ಅವತ್ತು ನಾನು ಮಾತಾಡ್ತೀನಿ. ಬೇಡ ಪ್ಲೀಸ್ 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 ಬೇಡ. ನೀವು ಗ್ರಾಮಕ್ಕೆ ಬಂದಾಗ ನೀವು ಮತ್ತೆ ಪಕ್ಷೇತರ ಮುಖ್ಯಮಂತ್ರಿ ಜಸ್ಟ್ ಇವಾಗ ಅವ್ರ ಗಾಡಿ ಪಾಸ್ ಆಯ್ತು, ಹಂಗೆ ಒಂದಷ್ಟು ಜನ ಅವರ ಒಂದು ಗಾಡಿಲಿ ಕೂತಿದ್ರು, ಜಾಮ್ ಆಗಿದ್ದು. ಅಲ್ಲೇ ಅಕ್ಕನೂ ಅಲ್ಲೇ ಇದ್ರು, ಒಂದ್ ರೌಂಡ್ ಹಿಂಗೆ ಕೈ ಮುಗ್ದು ನಾವು ಸೀದಾ ಇಲ್ಲಿ ಜಾಮ್ ಆಗಿದ್ದು. ಅಲ್ಲೇ ಅಕ್ಕನೂ ಅಲ್ಲೇ ಇದ್ರು, ಒಂದ್ ರೌಂಡ್ ಹಿಂಗೆ ಕೈ ಮುಗ್ದು ನಾವು ಸೀದಾ ಇಲ್ಲಿ ಜಾಮ್ ಆಗಿದ್ದು. ಅಲ್ಲೇ ಅಕ್ಕನೂ ಅಲ್ಲೇ ಇದ್ರು, ಒಂದ್ ರೌಂಡ್ ಹಿಂಗೆ ಕೈ ಮುಗ್ದು ನಾವು ಸೀದಾ ಇಲ್ಲಿ ಆತ್ಮವಿಶ್ವಾಸ ಮೂಡಿದೆ. ಖಂಡಿತವಾಗ್ಲೂ ಜನಗಳು ನನ್ನನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಾರೆ. ಈಗ ಕುತಂತ್ರದ ಮುಖಾಂತರ ನಾನು ಕೂಡ ವೋಟ್ ಹಾಕ್ಲಿಕ್ಕೆ 5 ನಿಮಿಷ ಟೈಮ್ ತಗೊಂಡೆ, ಕುತಂತ್ರ ಮಾಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ ಸುಮಲತಾ ಅವರು. ವೋಟ್ ಹಾಕ್ಲಿಕ್ಕೆ 5 ನಿಮಿಷ ಟೈಮು ಅರ್ಥ ಆಗಿಲ್ಲ ನನಗೆ. 2 ಬ್ಯಾಲೆಟ್ ಪೇಪರ್ ಇದೆ, 2 ಇವಿಎಂ ಮಿಷನ್ ಇದೆ, 4 ಜನ ಸುಮಲತಾ ಇದ್ದಾರೆ. ನನಗೆ ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲ, ಇದು ಚುನಾವಣೆ ಅಧಿಕಾರಿಗಳು ತಗೊಂಡಂತ ನಿರ್ಧಾರ ಅವ್ರನ್ನ ಕೇಳ್ಬೇಕು, ನನ್ನನ್ನು ಕೇಳಿದ್ರೆ ನಾನ್ ಹೇಳಕ್ ಆಯ್ತದೆಯೇ? ಅಲ್ಲ, ಪರೋಕ್ಷವಾಗಿ ಅವರು ರಾಜ್ಯ ಸರ್ಕಾರದ ಮೇಲಿನ ಪ್ರಭಾವದ ಮೇಲೆ ಈಗ ಬ್ರದರ್ 30 ದಿನದಿಂದಲೂ ದಿನನಿತ್ಯ ಈ ಆರೋಪಗಳನ್ನ ನಾನು ಕೇಳಿ ಸುಸ್ತಾಗೋಗಿದ್ದೀನಿ. ಈ ಆರೋಪಕ್ಕೆ ತೆರೆ ಎಳಿತಾರೆ ಇವತ್ತು ಜನ. 23 ನಾನು ಮುಂದೆ ಹಲವಾರು ವಿಚಾರಗಳು ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ತಾಳ್ಮೆ ಇಂದಿರಿ. ಥ್ಯಾಂಕ್ ಯು. ಆತ್ಮವಿಶ್ವಾಸ ಮೂಡಿದೆ. ಖಂಡಿತವಾಗ್ಲೂ ಜನಗಳು ನನ್ನನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಾರೆ. ಈಗ ಕುತಂತ್ರದ ಮುಖಾಂತರ ನಾನು ಕೂಡ ವೋಟ್ ಹಾಕ್ಲಿಕ್ಕೆ 5 ನಿಮಿಷ ಟೈಮ್ ತಗೊಂಡೆ, ಕುತಂತ್ರ ಮಾಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ ಸುಮಲತಾ ಅವರು. ವೋಟ್ ಹಾಕ್ಲಿಕ್ಕೆ 5 ನಿಮಿಷ ಟೈಮು ಅರ್ಥ ಆಗಿಲ್ಲ ನನಗೆ. 2 ಬ್ಯಾಲೆಟ್ ಪೇಪರ್ ಇದೆ, 2 ಇವಿಎಂ ಮಿಷನ್ ಇದೆ, 4 ಜನ ಸುಮಲತಾ ಇದ್ದಾರೆ. ನನಗೆ ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲ, ಇದು ಚುನಾವಣೆ ಅಧಿಕಾರಿಗಳು ತಗೊಂಡಂತ ನಿರ್ಧಾರ ಅವ್ರನ್ನ ಕೇಳ್ಬೇಕು, ನನ್ನನ್ನು ಕೇಳಿದ್ರೆ ನಾನ್ ಹೇಳಕ್ ಆಯ್ತದೆಯೇ? ಅಲ್ಲ, ಪರೋಕ್ಷವಾಗಿ ಅವರು ರಾಜ್ಯ ಸರ್ಕಾರದ ಮೇಲಿನ ಪ್ರಭಾವದ ಮೇಲೆ ಈಗ ಬ್ರದರ್ 30 ದಿನದಿಂದಲೂ ದಿನನಿತ್ಯ ಈ ಆರೋಪಗಳನ್ನ ನಾನು ಕೇಳಿ ಸುಸ್ತಾಗೋಗಿದ್ದೀನಿ. ಈ ಆರೋಪಕ್ಕೆ ತೆರೆ ಎಳಿತಾರೆ ಇವತ್ತು ಜನ. 23 ನಾನು ಮುಂದೆ ಹಲವಾರು ವಿಚಾರಗಳು ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ತಾಳ್ಮೆ ಇಂದಿರಿ. ಥ್ಯಾಂಕ್ ಯು.